ಹಾಯ್ ಫ್ರೆಂಡ್ಸ್, ರಾಮ ಮಂದಿರವನ್ನು ಬಿಜೆಪಿ ರಾಜಕೀಯಕ್ಕೆ ಬಳಸಿಕೊಳ್ತಿದೆ ಅಂತ ಎಲ್ಲಾ ಪಕ್ಷಗಳು ಆರೋಪಿಸ್ತಿವೆ. ಹಾಗಾದ್ರೆ ಮೊದಲ ಬಾರಿಗೆ ರಾಮ ಮಂದಿರವನ್ನು ರಾಜಕೀಯಕ್ಕೆ ಬಳಸಿದ ಪಕ್ಷ ಯಾವುದು? ಬಿಜೆಪಿ ಬೆಳೆಯಲು ರಾಮನಿಂದ ಆಗಿರೋ ಹೆಲ್ಪ್ ಏನು? ಶ್ರೀರಾಮ ಜನ್ಮಭೂಮಿ ವಿವಾದ ಇಲ್ಲದೆ ಇದ್ದಿದ್ದರೆ ಬಿಜೆಪಿ ಕತೆ ಏನಾಗ್ತಿತ್ತು? ರಾಮ ಮಂದಿರಕ್ಕಾಗಿ ಎಲ್.ಕೆ. ಅಡ್ವಾಣಿ ಮಾಡಿದ ರಥಯಾತ್ರೆ ಹೇಗಿತ್ತು? ಎಲ್ಲವನ್ನು ಈ ವಿಡಿಯೋದಲ್ಲಿ ಹೇಳ್ತೀವಿ. ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಆಗಿ ಪಕ್ಕದ ಗಂಟೆ ಗುರುತಿನ ಮೇಲೆ ಕ್ಲಿಕ್ ಮಾಡಿ. ವಿವಾದದಿಂದ ದೂರ ಇತ್ತು ಜನಸಂಘ. 1950ರಲ್ಲಿ RSS ಬೆಂಬಲದೊಂದಿಗೆ ಶ್ಯಾಮ್ ಪ್ರಸಾದ್ ಮುಖರ್ಜಿ ಜನಸಂಘವನ್ನ ಸ್ಥಾಪಿಸಿದ್ರು. ಆದ್ರೆ 1952ರಲ್ಲಿ ನಡೆದ ಸ್ವತಂತ್ರ ಭಾರತದ ಮೊದಲ ಚುನಾವಣೆಯಲ್ಲಿ ಜಸ್ಟ್ 3 ಸ್ಥಾನ ಗಳಿಸಿತು. ನಂತರ ಏಕರೂಪ ನಾಗರಿಕ ಸಂಹಿತೆ, ಗೋಹತ್ಯೆ ನಿಷೇಧ, ಜಮ್ಮು ಕಾಶ್ಮೀರ ವಿಶೇಷ ಸ್ಥಾನಮಾನ ರದ್ದು ಸೇರಿದಂತೆ ವಿವಿಧ ವಿಚಾರಗಳನ್ನು ಮುಂದಿಟ್ಟುಕೊಂಡು ಜನಸಂಘ ತನ್ನ ಬುಡಗಟ್ಟಿ ಮಾಡಿಕೊಳ್ಳಲು ಹರಸಾಹಸ ಮಾಡ್ತು. ಆದ್ರೆ ನೆಹರು, ಇಂದಿರಾ ಗಾಂಧಿಯ ಆರ್ಭಟದಲ್ಲಿ ಇದ್ಯಾವುದು ಸಾಧ್ಯವಾಗಲಿಲ್ಲ. 1975ರಲ್ಲಿ ಇಂದಿರಾ ಗಾಂಧಿ ತುರ್ತು ಪರಿಸ್ಥಿತಿ ಹೇರಿದ್ರು. 1977ರಲ್ಲಿ ತುರ್ತು ಪರಿಸ್ಥಿತಿ ಹಿಂಪಡೆದಾಗ ಚುನಾವಣೆ ನಡೆಯಿತು. ಈ ವೇಳೆ ಇಂದಿರಾ ಗಾಂಧಿಯನ್ನು ಸೋಲಿಸಲು ಎಲ್ಲಾ ಪಕ್ಷಗಳು ಸೇರಿ ಜನತಾ ಪಕ್ಷವನ್ನ ಹುಟ್ಟುಹಾಕಿದ್ವು. ಜನಸಂಘ ಕೂಡ ಅದರಲ್ಲಿ ಲೀನವಾಗಿತ್ತು. ಈ ಜನತಾ ಪಕ್ಷದ ಸರ್ಕಾರ ರಚನೆಯಾದ್ರೂ ಹೆಚ್ಚು ದಿನ ಸಾಗಲಿಲ್ಲ. ಜನಸಂಘದ ಸದಸ್ಯರು ಜನತಾ ಪಕ್ಷದಿಂದ ಹೊರಬಂದ್ರು. ಆಗ ಜನಸಂಘದವರು ಕಟ್ಟಿದ ಪಕ್ಷವೇ ಬಿಜೆಪಿ, ಭಾರತೀಯ ಜನತಾ ಪಕ್ಷ. ಇಲ್ಲಿಯವರೆಗೆ ಜನಸಂಘ ಅಯೋಧ್ಯೆ ರಾಮ ಮಂದಿರ ವಿಚಾರವನ್ನು ಮುಂದಿಟ್ಟು ಹೋರಾಟ ಮಾಡಿರಲಿಲ್ಲ. ಅಡ್ವಾಣಿ ಅಧ್ಯಕ್ಷ, ಬಿಜೆಪಿ ಚಿತ್ರಣ ಬದಲು. 1980ರ ಏಪ್ರಿಲ್ 6ರಂದು ಬಿಜೆಪಿ ಸ್ಥಾಪನೆಯಾಯಿತು. ಆದರೆ ವಾಜಪೇಯಿ ಕಟ್ಟರ್ ಹಿಂದುತ್ವವನ್ನು ಪಕ್ಷದಲ್ಲಿ ಅಳವಡಿಸಲು ವಿಫಲರಾದರು. 1984ರ ಲೋಕಸಭೆ ಚುನಾವಣೆಯಲ್ಲಿ ಬಿಜೆಪಿ ಜಸ್ಟ್ 2 ಸ್ಥಾನಗಳಲ್ಲಿ ಮಾತ್ರ ವಿನ್ ಆಗಿತ್ತು. 1984ರಲ್ಲಿ ಲಾಲ್ ಕೃಷ್ಣ ಅಡ್ವಾಣಿ ಬಿಜೆಪಿ ಅಧ್ಯಕ್ಷರಾದರು. ಇದೇ ಟೈಮ್ಗೆ ಸರಿಯಾಗಿ ವಿಶ್ವ ಹಿಂದೂ ಪರಿಷತ್ ರಾಮ ಜನ್ಮಭೂಮಿ ಚಳವಳಿ ಶುರು ಮಾಡಿತ್ತು. 1986ರಲ್ಲಿ ಅಂದ್ರೆ ಕೇಂದ್ರದಲ್ಲಿ ರಾಜೀವ್ ಗಾಂಧಿ ನೇತೃತ್ವದ ಸರ್ಕಾರ ಇದ್ದಾಗ ಬಾಬ್ರಿ ಮಸೀದಿಗೆ ಹಾಕಲಾಗಿದ್ದ ಬೀಗ ತೆರೆಯುವಂತೆ ಕೋರ್ಟ್ ಆದೇಶಿಸಿತು. ಜೊತೆಗೆ ಕೇಂದ್ರ ಮತ್ತು ಉತ್ತರ ಪ್ರದೇಶದ ರಾಜ್ಯ ಸರ್ಕಾರ ವಿವಾದಿತ ಜಾಗದಿಂದ ಸ್ವಲ್ಪ ದೂರದಲ್ಲಿ ರಾಮ ಮಂದಿರದ ಶಿಲಾನ್ಯಾಸ ಮಾಡಲು ಅನುಮತಿ ಕೂಡ ನೀಡಿತು. 1989ರಲ್ಲಿ ಶಿಲಾನ್ಯಾಸವಾದ್ರೂ ಎಲ್ಲವೂ ಅಲ್ಲಿಗೆ ಸೈಲೆಂಟ್ ಆಗೋಯ್ತು. ಆದ್ರೆ ಮುಂದಿನ ಚುನಾವಣೆಯಲ್ಲಿ ಬಿಜೆಪಿ ಇದರ ಲಾಭ ಪಡ್ಕೊಳ್ತು. ಹೀಗಾಗಿ 1989ರ ಲೋಕಸಭೆ ಚುನಾವಣೆಯಲ್ಲಿ ಬಿಜೆಪಿ 86 ಸ್ಥಾನಗಳಲ್ಲಿ ವಿನ್ ಆಯಿತು. ಆಗ ಅಧಿಕಾರಕ್ಕೆ ಬಂದ ನ್ಯಾಷನಲ್ ಫ್ರಂಟ್ ಸರ್ಕಾರಕ್ಕೆ ಬಿಜೆಪಿ ಬೆಂಬಲ ಕೊಟ್ಟಿತ್ತು. ಫಲಿಸಿತು ಅಡ್ವಾಣಿ ರಥಯಾತ್ರೆ ಐಡಿಯಾ. ಬಿಜೆಪಿಗೆ ದೊಡ್ಡ ಪುಷ್ ಕೊಟ್ಟ ಶ್ರೀರಾಮ. ಎಸ್, ರಾಮ ಜನ್ಮಭೂಮಿ ಚಳವಳಿಗೆ ಬೆಂಬಲ ನೀಡಿದ್ದರಿಂದ ಆದ ಲಾಭ ಬಿಜೆಪಿಗೆ ತಿಳಿದಿತ್ತು. ಹೀಗಾಗಿ ಅದನ್ನೇ ಮೇನ್ ಅಜೆಂಡಾ ಮಾಡಿಕೊಳ್ತು. 1990ರಲ್ಲಿ ಅಡ್ವಾಣಿ ಗುಜರಾತ್ನ ಸೋಮನಾಥದಿಂದ ಉತ್ತರ ಪ್ರದೇಶದ ಅಯೋಧ್ಯೆವರೆಗೆ ರಥಯಾತ್ರೆ ಹಮ್ಮಿಕೊಂಡ್ರು. ಆಗ ನರೇಂದ್ರ ಮೋದಿ ಬಿಜೆಪಿಯ ನ್ಯಾಷನಲ್ ಎಲೆಕ್ಷನ್ ಕಮಿಟಿಯ ಸದಸ್ಯರಾಗಿದ್ರು. ಅಡ್ವಾಣಿಯ ರಥಯಾತ್ರೆ ಸೋಮನಾಥದಲ್ಲಿ ಶುರುವಾದಲ್ಲಿಂದ ಗುಜರಾತ್ ದಾಟೋವರೆಗೆ ಅದರ ಜವಾಬ್ದಾರಿ ಮೋದಿಯೇ ಹೊತ್ತಿದ್ದರು. ಅಂದು ಅಡ್ವಾಣಿಯ ಶಿಷ್ಯರಂತೆ ಮೈಕ್ ಹಿಡಿದು ಅಡ್ವಾಣಿ ಪಕ್ಕದಲ್ಲಿ ನಿಂತಿದ್ದ ಮೋದಿಯ ಫೋಟೋಗಳು ಈಗಲೂ ಸೋಷಿಯಲ್ ಮೀಡಿಯಾದಲ್ಲಿ ಕಾಣಸಿಗುತ್ತವೆ. ಮೋದಿ ಕೂಗಿದ್ದ ಜೈ ಜೈ ರಾಮ್ ಜೈ ಸಿಯಾರಾಮ್ ಅನ್ನೋ ಘೋಷಣೆಯ ವಿಡಿಯೋಗಳನ್ನು ನೋಡಬಹುದು. ಹೀಗೆ ಹೊರಟಿದ್ದ ರಾಮ ರಥಯಾತ್ರೆ ಬಿಹಾರಕ್ಕೆ ಬಂತು. ಬಿಹಾರ ದಾಟುವಷ್ಟರಲ್ಲಿ ಅಲ್ಲಿನ ಸಿಎಂ ಆಗಿದ್ದ ಲಾಲು ಪ್ರಸಾದ್ ಯಾದವ್ ಅಡ್ವಾಣಿ ಮತ್ತು ಬಿಜೆಪಿ ನಾಯಕರನ್ನು ಅರೆಸ್ಟ್ ಮಾಡಿಸಿದ್ರು. ಆಗಿನ ನ್ಯಾಷನಲ್ ಫ್ರಂಟ್ ಸರ್ಕಾರದಲ್ಲಿ ಬಿಜೆಪಿ ಅಂತೆ ಲಾಲು ಪ್ರಸಾದ್ರ RJD ಕೂಡ ಭಾಗವಾಗಿತ್ತು. ಲಾಲು ಪ್ರಸಾದ್ ವರ್ತನೆಯಿಂದ ಸಿಟ್ಟಿಗೆದ್ದ ಬಿಜೆಪಿ ನ್ಯಾಷನಲ್ ಫ್ರಂಟ್ಗೆ ನೀಡಿದ್ದ ಬೆಂಬಲ ವಾಪಸ್ ತಗೊಳ್ತು. VP ಸಿಂಗ್ ಸರ್ಕಾರ ಬಿತ್ತು. ನಂತರ ನಡೆದ ಲೋಕಸಭೆ ಚುನಾವಣೆಯಲ್ಲಿ ಬಿಜೆಪಿ 120 ಕ್ಷೇತ್ರಗಳನ್ನು ಗೆದ್ದುಕೊಳ್ತು. ಉತ್ತರ ಪ್ರದೇಶ ವಿಧಾನಸಭೆಯಲ್ಲಿ ಬಹುಮತದೊಂದಿಗೆ ಅಧಿಕಾರಕ್ಕೆ ಬಂದು ಬಿಡ್ತು. 1992ರ ನಂತರ ಬದಲಾಯಿತು ಬಿಜೆಪಿ. ರಾಮನ ಅಸ್ತ್ರದಿಂದ ದಕ್ಕಿತು ಅಧಿಕಾರ. 1992ರಲ್ಲಿ ಕರಸೇವಕರು ಸೇರಿಕೊಂಡು ಅಯೋಧ್ಯೆಯ ಬಾಬ್ರಿ ಮಸೀದಿಯನ್ನ ಧ್ವಂಸಗೊಳಿಸಿದ್ರು.
ಇದು ಬಿಜೆಪಿಯ ರಾಜಕೀಯ ಜರ್ನಿಯಲ್ಲಿ ಟರ್ನಿಂಗ್ ಪಾಯಿಂಟ್ ಅಂತಲೇ ಹೇಳಬಹುದು. ಈ ವೇಳೆ ಹಲವು ಬಿಜೆಪಿ ನಾಯಕರು ಮತ್ತು ಹಿಂದೂ ಸಂಘಟನೆಗಳ ನಾಯಕರ ಮೇಲೆ ದಂಗೆಗೆ ಪ್ರಚೋದನೆ ನೀಡಿದ ಕೇಸ್ ಕೂಡ ದಾಖಲಾಯಿತು. ಆದರೆ ಈ ಘಟನೆಯಿಂದ ಬಿಜೆಪಿಗೆ ರಾಜಕೀಯವಾಗಿ ದೊಡ್ಡ ಲಾಭವಾಯಿತು. ದೇಶದಲ್ಲಿ ದೊಡ್ಡ ಮಟ್ಟದಲ್ಲಿ ಹಿಂದುತ್ವದ ಅಲೆ ಏಳ್ತು. ಇದರ ಪರಿಣಾಮ ನಂತರದ 3 ಚುನಾವಣೆಯಲ್ಲಿ ಬಿಜೆಪಿ ದೊಡ್ಡ ಪಕ್ಷವಾಯಿತು. ವಾಜಪೇಯಿ 2 ಸಲ ಪ್ರಧಾನಿಯಾಗಿ ಬಹುಮತವಿಲ್ಲದೆ ಬೇಗ ಕೆಳಗಿಳಿದ್ರು. ಆದ್ರೆ 3ನೇ ಸಲ ಅಂದ್ರೆ 1999ರಲ್ಲಿ ಬಿಜೆಪಿ 182 ಸ್ಥಾನ ಗೆದ್ದು ಫುಲ್ 5 ವರ್ಷ ಅಟಲ್ ಪ್ರಧಾನಿಯಾಗಿದ್ರು. 2004ರಲ್ಲಿ ಬಿಜೆಪಿಗೆ ಸೋಲು. 2014ರಿಂದ ಬಿಜೆಪಿ ಸುವರ್ಣ ಯುಗ. 2004, 2008ರ ಚುನಾವಣೆಯಲ್ಲಿ ಬಿಜೆಪಿ ರಾಮ ಮಂದಿರ ಜಪ ಮಾಡಿದ್ರೂ ಗೆಲ್ಲಲಿಲ್ಲ. ಆದ್ರೆ 2014ರಲ್ಲಿ ದೇಶದಲ್ಲಿ ಮೋದಿ ಅಲೆ ಏಳ್ತು. ಇದರ ನಡುವೆಯೂ ರಾಮನ ಜಪ ಕೂಡ ಮುಂದುವರಿಸಿತು. ಇದರ ಪರಿಣಾಮ ಲೋಕಸಭೆ ಚುನಾವಣೆಯಲ್ಲಿ ಬಿಜೆಪಿ 282 ಕ್ಷೇತ್ರ ಗೆದ್ದು ಎನ್ಡಿಎ ಒಕ್ಕೂಟ ಒಟ್ಟು 336 ಸೀಟುಗಳಲ್ಲಿ ವಿನ್ ಆಯಿತು. ಮೋದಿ ಪ್ರಧಾನಿಯಾಗಿ ಪ್ರಮಾಣ ವಚನ ಸ್ವೀಕರಿಸಿದ್ರು. 2019ರ ಲೋಕಸಭೆ ಚುನಾವಣೆಯಲ್ಲಿ ಬಿಜೆಪಿ 303 ಸ್ಥಾನಗಳನ್ನು ಗೆದ್ರೆ ಎನ್ಡಿಎ ಒಕ್ಕೂಟದ ಒಟ್ಟು ಸಂಖ್ಯೆ 353ಕ್ಕೆ ಏರಿಕೆ ಆಯಿತು. ಈ ಚುನಾವಣೆಯಲ್ಲೂ ಬಿಜೆಪಿ ರಾಮ ಮಂದಿರದ ಜಪ ಪಠಿಸಿತು. ಚುನಾವಣೆ ಮುಗಿದ 7 ತಿಂಗಳ ಬಳಿಕ ಸುಪ್ರೀಂ ಕೋರ್ಟ್ ರಾಮ ಜನ್ಮಭೂಮಿ ವಿವಾದದ ಅಂತಿಮ ತೀರ್ಪು ನೀಡಿತು. ಅದರಂತೆ ರಾಮ ಹುಟ್ಟಿದ ಜಾಗ ಅಯೋಧ್ಯೆಯಲ್ಲಿ ಕಾನೂನುಬದ್ಧವಾಗಿಯೇ ಭವ್ಯ ಮಂದಿರ ತಲೆ ಎತ್ತಿ ನಿಂತಿದೆ. ಬಿಜೆಪಿಯನ್ನು ಬೆಳೆಸಿದ್ದೇ ಶ್ರೀರಾಮನ. ದೇಶದಲ್ಲಿ ಜನಸಂಘವಾಗಲಿ ಬಿಜೆಪಿಯಾಗಲಿ ರಾಷ್ಟ್ರೀಯತೆ ಹಿಂದೂವಾದಿ ವಿಷಯಗಳನ್ನೇ ಮುಂದಿಟ್ಟುಕೊಂಡು ಬಂದಿದೆ. ಆದ್ರೆ ಎಲ್ಲಾ ವಿಚಾರಗಳಿಗಿಂತ ಬಿಜೆಪಿಗೆ ಹೆಚ್ಚು ಸಪೋರ್ಟ್ ಮಾಡಿದ್ದು ರಾಮ ಜನ್ಮಭೂಮಿ ವಿವಾದ ಅನ್ನೋದ್ರಲ್ಲಿ ಯಾವುದೇ ಅನುಮಾನವಿಲ್ಲ. ಜನಸಂಘ ಬಿಜೆಪಿಯಾಗಿ ಬದಲಾದಾಗ ಗೆದ್ದಿದ್ದು ಜಸ್ಟ್ 2 ಸ್ಥಾನ ಮಾತ್ರ. ಆದ್ರೀಗ ಆ ನಂಬರ್ 303ಕ್ಕೆ ಏರಿಕೆಯಾಗಿದೆ ಅಂದ್ರೆ ಅದಕ್ಕೆ ರಾಮನ ಜೊತೆಗೆ ಮೋದಿ ಅಂತ ಬಲಿಷ್ಠ ನಾಯಕತ್ವವೂ ಕಾರಣವಾಗಿದೆ. ಫ್ರೆಂಡ್ಸ್, ಇದು ಬಿಜೆಪಿ ಬೆಳೆಯೋ ಹಾದಿಯಲ್ಲಿ ಶ್ರೀರಾಮ ಮಾಡಿದ ಸಹಾಯ ಏನು ಅನ್ನೋದನ್ನ ತಿಳಿಸಿಕೊಡೋ ಪ್ರಯತ್ನ. ಈ ಬಗ್ಗೆ ನಿಮ್ಗೇನ್ ಅನ್ಸುತ್ತೆ? ರಾಮ ಮಂದಿರ ನಿರ್ಮಾಣ ಮುಂದಿನ ಚುನಾವಣೆಯಲ್ಲಿ ಬಿಜೆಪಿಗೆ ಪ್ಲಸ್ ಪಾಯಿಂಟ್ ಆಗುತ್ತಾ? ಕಾಮೆಂಟ್ ಮಾಡಿ ತಿಳಿಸಿ. ಅದೇ ರೀತಿ ನೀವಿನ್ನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಆಗಿ ಪಕ್ಕದ ಗಂಟೆ ಗುರುತಿನ ಮೇಲೆ ಕ್ಲಿಕ್ ಮಾಡಿ. ಧನ್ಯವಾದ.